ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ವೆರಿ ಸ್ಪೆಷಲ್ ಡೇ. ಇವತ್ತಲ್ಲ ನಾಳೆ ಇವತ್ತೊಂದೇ ದಿನ. ಆ್ಯಂಡ್ ನಾಳೆ ಏನು ಸ್ಪೆಷಲ್ ಡೇ ಅಂದರೆ ನನ್ನ ಎರಡನೇ ಮಗಳದು ಫಸ್ಟ್ ಇಯರ್ ಬರ್ಡೇ. ಆ್ಯಂಡ್ ಎಷ್ಟು ಬೇಗ 1 ವರ್ಷ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಈಗ ಒಂದು 2 ತಿಂಗಳಿಂದ 3 ತಿಂಗಳಿಂದ ನನಗೆ ಡೆಲಿವರಿ ಆಗಿತ್ತು ಅನ್ನೋ ಥರ ಫೀಲ್ ಇದೆ. ಅಷ್ಟು ಬೇಗ 1 ವರ್ಷ ಕಳೀತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನನ್ನ ಮಗಳು 1 ವರ್ಷ ಆಯಿತು ಅಂತ. ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿದೆ, ಇನ್ನು ಸ್ವಲ್ಪ ತೀಟೆ ಮಾಡ್ತಾಳೆ ಅಂತ. ಖುಷಿಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಏನಾಗಿರುತ್ತೆ ಅಂದರೆ ನನ್ನ ಮಗಳ ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಸಡನ್ನಾಗಿ ಪ್ಲ್ಯಾನಿಂಗ್ ಆಯಿತು. ಆ್ಯಂಡ್ ಆ್ಯಕ್ಚುಲಿ ನಾನು ಬರ್ಡೇ ಮಾಡಬೇಕಂತ ಪ್ಲ್ಯಾನಿಂಗ್ ಇರಲಿಲ್ಲ, ಯಾಕಂದರೆ ಬೇಡ ಸದ್ಯಕ್ಕೆ. ಆ್ಯಂಡ್ 5 ಇಯರ್ಸಿಗೆ ಸಿಂಪಲಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಯಾಕೋ ಮನಸ್ಸಲ್ಲಿ ತಳಮಳ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಅದಕ್ಕೆ ಸಡನ್ನಾಗಿ ಪ್ಲ್ಯಾನಿಂಗ್ ಮಾಡಿ ಸಿಂಪಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಾನು ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ವ್ಲಾಗೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ವಿ. ಸೊ ಇವತ್ತು ಸ್ವಲ್ಪ ದಿನಸಿ ಐಟಮ್ಸು ಮತ್ತು ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಏನೇನು ತರಿಸ್ಬೇಕು ಅದನ್ನೆಲ್ಲ ತರಿಸಿರ್ಬೇಕು, ಲೀಸ್ಟ್ ಬರೀಬೇಕು. ಆ್ಯಂಡ್ ಯಾವ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಅಂತಲೂ ತೋರಿಸ್ತೀನಿ ಪಾಪುಗೆ. ಆ್ಯಕ್ಚುಲಿ ಅದನ್ನು ಸ್ವಲ್ಪ ವಾಶ್ ಮಾಡೋಕ್ಕೆ ಹಾಕಿದೆ, ಯಾಕಂದರೆ ಹೊಸ ಬಟ್ಟೆ ಹಂಗೆ ಹಾಕ್ಬಾರ್ದು ಅಂತೇಳಿ ಡಸ್ಟೆಲ್ಲ ಇರುತ್ತೆ ಅಂತ ಸ್ವಲ್ಪ ವಾಶಿಗೆ ಹಾಕಿದ್ವಿ. ಆ್ಯಂಡ್ ಅಮ್ಮನ ಮನೇಲಿದೆ ಅದು. ಆ್ಯಕ್ಚುಲಿ ಅದು ಸ್ವಲ್ಪ ಡ್ರೈ ಆದಮೇಲೆ ತಂದಾದ್ಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಜಾಸ್ತಿ ಜನನಂತೂ ಕರಿತಾ ಇಲ್ಲ, ಫ್ಯಾಮಿಲಿನೇ ಮಾಡಿಕೊಂಡ್ರೆ ಸಾಕಂತ ಅಂದ್ಕೊಂಡಿದ್ದೀವಿ. ನಾನ್ ವೆಜ್ ಆಗಿದ್ದು ಏನೇನು ಬೇಕು ಅಂತೇಳಿ ಲೀಸ್ಟ್ ಮಾಡ್ಕೊತಿದ್ದೀನಿ. ಮೇಯ್ನು ನನಗೆ ತರಕಾರಿ ತಂದು ಇಟ್ಕೊಂಡ್ಬಿಟ್ರೆ ಒಂದು 2 ಡೇಸ್. ಇವಾಗ ನಾಳೆ ಅಲ್ವಾ ಅವ್ಳ ಬರ್ಡೇ, ಬಟ್ ನಾವು ಇವತ್ತು ನಾಳೆ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಆಯಿತು. ಒಂದು ಭಾನುವಾರನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಆಗುತ್ತೆ ಅಂತೇಳಿ. ಇನ್ನು 1 ದಿನ ಟೈಮ್ ಇತ್ತು, ಅದರಿಂದ ಸ್ವಲ್ಪ ಟೆನ್ಷನ್ ಬೇಡ, ಆರಾಮಾಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ನಾವು ನಿಧಾನಕ್ಕೆ ಮಾಡ್ತಾಯಿದ್ದೀವಿ. ಇವಾಗ ಲೀಸ್ಟ್ ಬರೆದ್ರೆ ಸಾಕಂತ ಆ್ಯಕ್ಚುಲಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಏನೇನು ಬೇಕು ಅಂತ. ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಎಷ್ಟೇ ದಿನ ಇನ್ನೂ ಪೆಂಡಿಂಗ್ ಇದ್ರೂ ಅವತ್ತು ಫಂಕ್ಷನ್ ಡೇಗೆ ಏನಾದರೂ ಮಿಸ್ ಮಾಡಿರ್ತೀವಿ. ಸೊ ಅದಕ್ಕೆ ನಾನು ನೆನಪಿಸ್ಕೊಂಡು ಬರೀತಾ ಇದ್ದೀನಿ. ನಾನು ನೋಡೋಣ ಏನು ಮಿಸ್ ಮಾಡ್ತೀನಿ ಅಂತ. ಇವಾಗ ಲೀಸ್ಟ್ ಎಲ್ಲ ಬರೆದ್ಮೇಲೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಲೀಸ್ಟ್ ಎಲ್ಲ ಬರೆದಿಟ್ಟಿದ್ದೀನಿ. ನನಗೆ ನೆನಪಿರೋಷ್ಟು ಏನೇನು ಮಾಡ್ತಿದ್ದೀನೋ ಗೊತ್ತಿಲ್ಲ, ನೋಡ್ತೀನಿ. ಇನ್ನೂ ಸಂಜೆ ಗಂಟೆ ಟೈಮ್ ಇದೆ. ನನ್ನ ಹಸ್ಬೆಂಡು ಸಂಜೆ ತನಕ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಏನಾದರೂ ನೆನಪು ಬಂದರೆ ಬರೀತೀನಿ. ಮೇಡಮ್ ಕೂಡ ಇದ್ದರು. ಇವಾಗ ಇವ್ರನ್ನ ಕರ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಕೇಕ್ ಆರ್ಡ್ರ್ ಕೊಡಬೇಕು. ಡೆಕೋರೇಷನ್ ಅವರು ಆ್ಯಕ್ಚುಲಿ ಏನಾದ್ರು ಚೇಂಜಸ್ ಮಾಡೋದಾದರೆ ಹೋಗಿ ಹೇಳ್ಬೇಕಲ್ವ ನಾವು. ಸೊ ಅದಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿಗೂ ಹೋಗಬೇಕು. ಅಯ್ಯಪ್ಪ ಸಾಕಾಗುತ್ತೆ. ಇನ್ನು ಈ ಮೇಡಮ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡ್ದು ಸ್ನಾನ ಮಾಡಿ ಎಲ್ಲ ರೆಡಿ ಆಗಬೇಕು. ಇವರು ಯಾಕೆ ತೀಟೆ ಮಾಡೋದು, ಹಿಂಗೆ ತೀಟೆ ಮಾಡೋದು. ಚಡ್ಡಿ ಹಾಕಿಲ್ಲ ಶೇಮ್ ಅಷ್ಟೇ. ಸ್ವಲ್ಪ ಸಣ್ಣ ಆಗಿದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿ ಇವಾಗ ಬರ್ತಾ ಇದೆ, ಅದಕ್ಕೆ ಮೋಸ್ಟ್ಲಿ ಇರ್ಬೋದು. ಸದ್ಯಕ್ಕೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ಟ್ರಾಂಗಾಗಿ ಒಂದು ಟೀ ಕುಡಿದ್ಬಿಟ್ಟು ಬನ್ನಿ. ಇನ್ನು ಕಮಾನ್, ಹಾಯ್ ಮಾಡಿ. ಹಾಯ್ ಗುಡ್ ಗರ್ಲ್ ನೀವು, ಗುಡ್ ಗರ್ಲ್. ಹಾಯ್ ಮಾಡಿ. ಹಾಯ್ ಮಾಡಿ ಹಿಂಗೆ ಹಾಯ್. ಸ್ಮೈಲ್ ಮಾಡಿ. ಹಲ್ಲು ತೋರಿಸ್ಬಿಡಿ ನಿಮ್ದು. ಹಲ್ಲಿ ಬಂದಿಲ್ಲ ನಿಂಗೆ ಇನ್ನೂ. ಏನೋ ಹಲ್ಲು ಬಂದಿಲ್ಲ ಅಂದರೆ ಗಟ್ಟಿ ನತ್ತಿ ಅಂತ ಹೇಳ್ತಾರೆ ನಮ್ಮ ಕಡೆ. ನೋಡೋಣ. ನನ್ನ ಫಸ್ಟ್ ಮಗಳಿಗಂತೂ 8 ಮಂತ್ಸಿಗೆ ಬಂದಿತ್ತು ಒಂದು ಹಲ್ಲು. ಇವ್ರಿಗೇನೆ ಲೇಟು. ನನಗಂತೂ ಏನೂ ಶಾಪಿಂಗ್ ಮಾಡಿರಲಿಲ್ಲ. ಸಿಂಪಲಾಗಿ ಏನಾದರೂ ತೊಗೊಳ್ಳೋಣ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರನೇ ಟ್ರೆಂಡ್ ಇತ್ತು, ಅಲ್ಲಿಗೆ ಬಂದು ಟಾಪ್ಸ್ ಎಲ್ಲ ನೋಡ್ತಾ ಇದ್ದೆ. ನಾನು ಅಕ್ಕ ಮತ್ತು ಮಕ್ಕಳು ಬಂದಿದ್ವಿ. ಮನೇಲಿ ಅಮ್ಮ ಪಾಪ ನೋಡ್ಕೊಂಡಿದ್ರು, ನಾನು ಬರಲ್ಲ ಹೋಗಿ ಅಂತ. ಮತ್ತು ನನ್ನ ಹಸ್ಬೆಂಡ್ ಫೋನ್ ಮಾಡಿ ಅಲ್ಲೇ ಕೇಕ್ ಆರ್ಡ್ರ್ ಎಲ್ಲ ತೊಗೊಂಡ್ರು. ಅಲ್ಲಿ ಬಟ್ಟೆ ತೊಗೊಳ್ತಾನೆ ಕೇಕ್ ಆರ್ಡ್ರ್ ಕೊಟ್ಟೆ. ಆ್ಯಂಡ್ ಸದ್ಯ ಅದೊಂದು ಕೆಲಸ ತಪ್ಪಿತು. ಡೆಕೋರೇಷನ್ ಅವರು ಅಷ್ಟೇ ನನ್ನ ಹಸ್ಬೆಂಡ್ ಫೋನ್ ಮಾಡಿನೇ ಸ್ವಲ್ಪ ಚೇಂಜಸ್ ಎಲ್ಲ ಹೇಳಿದ್ರು. ಅವ್ರದ್ದು ಓಕೆ ಆಯಿತು. ಮತ್ತು ಸದ್ಯಕ್ಕೆ ಮನೆಗೆ ಬಂದ್ವಿ. ದಿನಸಿ ಐಟಮ್ನು ತಂದು ಕೊಟ್ಟರು. ನನಗಂತೂ ಫುಲ್ ಸಾಕಾದಂಗೆ ಆಗಿತ್ತು. ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದೇ ಆಯಿತು. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.